ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಾಗೆ ಸೋಮವಾರ ಮತ್ತು ಶುಕ್ರವಾರ ನಾನು ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗೆ ಇಷ್ಟವಾದಂಥ ಒಂದು ತಿಂಡಿಯನ್ನು ಮಾಡಿಕೊಡ್ತೀನಿ. ಅದಕ್ಕೆ ನಾವು ನಿಮ್ಮ ಮನೆಯಲ್ಲಿ ಕೈ ರುಚಿ ಅಂತ ಹೇಳ್ತೀವಿ. ಅದಕ್ಕೆ ಇವತ್ತು ಕಾರ್ಯಕ್ರಮವನ್ನು ನಾನು ರಸ್ತೆಯಲ್ಲಿ ಶುರು ಮಾಡ್ತೀನಿ. ನಾನಿವತ್ತು ಇಸ್ರೋ ಲೇಔಟಿಗೆ ಬಂದೀನಿ. ಇಸ್ರೋ ಲೇಔಟಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರ್ತಾರೆ. ಚೆನ್ನಾಗಿದೆ ಅವ್ರ ಪತ್ರ, ಓದ್ತೀನಿ ಕೇಳಿ. ಅವ್ರೇನು ಹೇಳ್ತಾರೆ ಅಂದರೆ, ಶ್ರೀಯುತ ಸಿಹಿ ಕೈ ಚಂದ್ರು ಅವರಿಗೆ ಸಂತೋಷಪೂರ್ವಕ ಆಧಾರದ ನಮನಗಳು. ತಮ್ಮ ಸುವರ್ಣ ವಾಹಿನಿಯ ಬೊಂಬಾಟ್ ಭೋಜನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದು, ಒಂದು ದಿನ ತಪ್ಪಿದರೂ ನಮಗೆ ಬೇಸರವಾಗುತ್ತದೆ. ನಮ್ಮ ಮನೆಗೆ ಬಂದು ತಮಗೆ ಇಷ್ಟವಾದ ಯಾವುದಾದ್ರೂ ಅಡುಗೆ ಮಾಡಿ ನಮ್ಮನ್ನು ಸಂತೋಷಪಡಿಸಬೇಕೆಂದು ನಮ್ಮ ಆಗ್ರಹಪೂರ್ವಕ ವಿನಂತಿ. ತಾವು ಮಾಡುವ ಎಲ್ಲ ಬಗೆಯ ತಿಂಡಿಗಳನ್ನು ನಾವು ಕೂಡ ಪ್ರಯೋಗ ಮಾಡಿ ನೋಡುತ್ತೇವೆ. ಹೊಸ ರುಚಿ ಎಲ್ಲರಿಗೂ ಇಷ್ಟವೇ. ಅದು ತಮ್ಮಂಥ ಪರಿಣಿತರಿಂದ ಕಲಿತು ಅಡುಗೆ ಮಾಡುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಆದ ಕಾರಣ ದಯವಿಟ್ಟು ನಮ್ಮ ಮನೆಗೆ ಬಂದಿರಿ, ನಾವು ದಿನಾಲೂ ಕಾಯುತ್ತಿರುತ್ತೇವೆ. ಇಂತಿ ನಮಸ್ಕಾರಗಳು, ಸರಸ್ವತಿ ಕುಲಕರ್ಣಿ ಅಂತ ಪತ್ರ ಬರೆದಿದ್ದಾರೆ. ಯಾವುದಾದ್ರು ಒಂದು ಅಡುಗೆ ಮಾಡಿಕೊಡು ಅಂತ ಬರ್ತಿದ್ದಾರೆ. ಬನ್ನಿ, ಏನಾದ್ರು ಐಡಿಯಾ ಹೊಡೆದ್ರೆ ಅವ್ರ ಮನೆಗೆ ಹೋಗಿ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ಶುರು ಮಾಡಬೇಕಲ್ವಾ? ಅಂದರೆ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡೋದು ಬೊಂಬಾಟ್ ಭೋಜನ ತಿನ್ನಬೇಕಲ್ವಾ? ಅಂದರೆ ಶುರು ಮಾಡಬೇಕು ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ರಾಜರಾಜೇಶ್ವರಿ ನಗರಕ್ಕೆ ಬಂದೀನಿ. ರಾಜರಾಜೇಶ್ವರಿ ನಗರ ಮೇನ್ ರೋಡ್ ಇದು, ಬೆಮ್ಮೆಲ್ ಲೇಔಟ್ ಮೇನ್ ರೋಡು ಅಥವಾ ಐಡಿಯಲ್ ಹೌಸ್ ಮೇನ್ ರೋಡ್ ಅಂತ ಕರೀತಾರೆ. ಇದಕ್ಕೆ ನಿಮಿಷಾಂಬ ಟೆಂಪಲ್ ಹತ್ರನೇ ಇದ್ದೀನಿ. ಇಲ್ಲಿ ಒಂದು ಗಾಡಿಯಲ್ಲಿ ದೋಸೆ ಮಾಡ್ತಾರೆ. ಅದಕ್ಕೆ ಹೆಸರು ಮಂಗಳೂರು ದೋಸೆ ಕ್ಯಾಂಪ್ ಅಂತ. ಇಲ್ಲಿ ತುಪ್ಪದ ದೋಸೆ ಮಾಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ನೀರು ದೋಸೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಂಗೆ ಭಾಳ ಆಸೆಯಿಂದ ಬಂದಿದ್ದೀನಿ. ನೀವು ಯಾವತ್ತಾದರೂ ಬೆಳಗ್ಗೆ ಬಂದರೆ ಇಲ್ಲಿ ರಾಜರಾಜೇಶ್ವರಿಗೆ ಬಂದರೆ ಈ ಮಂಗಳೂರು ದೋಸೆ ಕ್ಯಾಂಪ್ ಬಂದುಬಿಟ್ಟು ನೀರು ದೋಸೆ ತಿನ್ನಿ, ಅದ್ಭುತ. ತುಪ್ಪದ ದೋಸೆ ಅದ್ಭುತ. ಸೊ ತುಂಬ ಹೊಟ್ಟೆ ಹಸ್ತಿದೆ ಬೆಳಗ್ಗೆ. ಬನ್ನಿ ಫಸ್ಟ್ ತಿಂದ್ಬಿಡೋಣ. ಓಕೆ, ಇದೇ ಮಂಗಳೂರು ದೋಸೆ ಕ್ಯಾಂಪ್ ಅಂತ. ಇಲ್ಲಿ ಒಂದು ದಿನ ಬೆಳಗ್ಗೆ ಗಾಡಿನಲ್ಲಿ ಬಂದು ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ ದೋಸೆ. ಆ್ಯಕ್ಚುಲಿ ಇಲ್ಲಿ ಲಿಸ್ಟ್ ಇದೆ ನೋಡಿ. ಇಡ್ಲಿ, ವಡೆ ಸಿಗುತ್ತೆ, ಮಸಾಲ ಬಾತ್ ಸಿಗುತ್ತೆ, ಆಮೇಲೆ ಮಸಾಲ ವಡೆ, ರೈಸ್ ಬಾತು, ನೀರು ದೋಸೆ, ಖಾಲಿ ದೋಸೆ, ಗೀ ದೋಸೆ, ವೀಟ್ ದೋಸೆ, ರಾಗಿ ದೋಸೆ, ವೀಟ್ ದೋಸೆ ಸ್ಪೆಷಲ್ಲು, ರಾಗಿ ದೋಸೆ ಸ್ಪೆಷಲ್ಲು, ಹೀಗೆ ವೆರೈಟಿ ಆಫ್ ದೋಸೆ ಸಿಗುತ್ತೆ. ನೀವು ಬೆಳಗ್ಗೆ ಹೊತ್ತು ರಾಜರಾಜೇಶ್ವರಿ ನಗರಕ್ಕೆ ಬಂದರೆ ಇಲ್ಲಿ ಬಂದು ಅದ್ಭುತವಾದ ತಿಂಡಿ ತಿನ್ಬೋದು. ನಾನು ಇಲ್ಲಿ ಬಂದು ತಿಂದಿರೋದ್ರೊಳಗೆ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನೀರು ದೋಸೆ ಮತ್ತು ಗೀ ದೋಸೆ, ತುಪ್ಪದ ದೋಸೆ. ಸೊ ಅದನ್ನು ತಿಂದ್ಬಿಟ್ಟು ಹಾಗೇ ಒಂದು ಖಾಲಿ ದೋಸೆ ತಿಂದು ಒಂದು ಇಡ್ಲಿ ವಡೆ ತಿನ್ನೋಣ, ಏನಂತೀರಾ? ಓಕೆ, ಸೊ ಫಸ್ಟ್ ನನಗೆ ಒಂದು ಸಿಂಗಲ್ ಇಡ್ಲಿ, ಒಂದು ಸಿಂಗಲ್ ವಡೆ ಕೊಡಿ. ಓಕೆ, ಥ್ಯಾಂಕ್ ಯು. ಸೊ ಇದು ಇಲ್ಲಿಯ ಸಿಂಗಲ್ ಇಡ್ಲಿ ವಡೆ ನೋಡಿ. ಇಲ್ಲಿ ಇಡ್ಲಿ ಭಾಳ ಡಿಫ್ರೆಂಟಾಗಿದೆ, ಶೇಪೇ ಡಿಫ್ರೆಂಟಾಗಿದೆ, ಕಪ್ ಥರ ಮಾಡ್ತಾರೆ. ಆ್ಯಂಡ್ ಇದು ಟಿಪಿಕಲ್ ಮಂಗಳೂರು ಸ್ಟೈಲ್ ಇಡ್ಲಿ. ಇದು ನಮ್ಮ ಬೆಂಗಳೂರು ಸ್ಟೈಲ್ ಇಡ್ಲಿ ಅಲ್ವೇ ಅಲ್ಲ. ಇದು ಮಂಗಳೂರಿಗೆ ಹೋದರೆ ಹಿಂಗೆ ಸಿಗೋದು ಇಡ್ಲಿ. ತುಂಬ ಸಾಫ್ಟಾಗಿದೆ. ಓಕೆ, ಆಮೇಲೆ ಈ ಇಡ್ಲಿ ಟೇಸ್ಟೇ ಬೇರೆ ಥರ ಇದೆ, ನಮ್ಮ ಮಾಮೂಲಿ ಇಡ್ಲಿ ಥರ ಇರೋಲ್ಲ. ಇವ್ರದ್ದು ವಿಶೇಷ ಏನಂದರೆ ಇವರ ಚಟ್ನಿ, ಕೆಂಪು ಚಟ್ನಿ ಮಾಡ್ತಾರೆ. ತುಂಬ ಡಿಫ್ರೆಂಟಾಗಿರುತ್ತೆ ಈ ಚಟ್ನಿ. ಇದನ್ನು ಸೂಪರ್ ಆಗಿದೆ ವಡೆ. ಟೋಟಲಿ ಮನೆಯಲ್ಲಿ ಮಾಡೋ ಹಾಗಿರುತ್ತೆ. ಅಂದರೆ ಹೋಮ್ ಮೇಡ್ ಫುಡ್ ಅಂತಲ್ಲ, ಆ ಥರ ಫೀಲಿಂಗ್ ಬರ್ತಿಲ್ಲ ಬಂದರೆ. ಸೂಪರ್. ಓಕೆ, ನೋಡಿದ್ರಾ, ಇದು ನೀರು ದೋಸೆ. ನಾನು ಹೇಳಿಲ್ವಾ, ಈ ಮಂಗಳೂರು ದೋಸೆ ಕ್ಯಾಂಪ್ ಅಂದಮೇಲೆ ಮಂಗಳೂರು ಶೈಲಿಯಲ್ಲೇ ಎಲ್ಲ ಸಿಗೋದು. ಈ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ. ನಾನು ಬೇರೆ ಎಲ್ಲ ಕಡೆ ನೀರು ದೋಸೆ ತಿಂತೀನಿ, ಆದರೆ ಇದರಷ್ಟು ಚೆನ್ನಾಗಿ ಎಲ್ಲೂ ಇಲ್ಲ.
ಸೂಪರ್, ಹಾಗೆ ಕರ್ಗೋದು ಬಾಯಲ್ಲಿ ನೀರು ದೋಸೆ. ನೀವು ರಾಜರಾಜೇಶ್ವರಿ ನಗರಕ್ಕೆ ಬಂದಾಗ ಬೆಳಗ್ಗೆ ತಿಂಡಿಗೆ ಈ ಕಡೆ ಬನ್ನಿ. ಇದು ಮಂಗಳೂರು ದೋಸೆ ಕ್ಯಾಂಪ್ ಅಂತ ಮೇಯ್ನ್ ರೋಡು, ಬಸ್ ರೂಟು, ಐಡಿಯಲ್ ಹೋಮ್ಸ್ ರೋಡ್ ಅಂತಾರೆ ಅಥವಾ ಬೆಮೆಲ್ ಲೇಔಟ್ ಎಂಟ್ರೆನ್ಸ್ ರೋಡ್ ಅಂತಾರೆ. ಇಲ್ಲಿ ನಿಮಿಷಾಂಬ ಟೆಂಪಲ್ ಪಕ್ಕದಲ್ಲೇ ಬರುತ್ತೆ, ಯಾರನ್ನ ಕೇಳಿದ್ರು ತೋರಿಸ್ತಾರೆ. ಇಲ್ಲಿ ಒಂದು ಫೀಲ್ಡಲ್ಲಿ ಇವತ್ತು ಗಾಡಿ ನಿಂತಿರುತ್ತೆ, ಮಂಗಳೂರು ದೋಸೆ ಕ್ಯಾಂಪ್ ಅಂತ. ಇಲ್ಲಿ ಬಂದು ದೋಸೆ ತಿನ್ನಿ, ಎಕ್ಸಲೆಂಟ್. ಈ ದೋಸೆಗೂ ಈ ಚಟ್ನಿಗೂ ಸೂಪರ್ ಕಾಂಬಿನೇಷನ್. ಸೂಪರ್.